ಸಣ್ಣಕ್ಕೆ ಆಕೆ ಏನು ಗೊತ್ತಾಗವಲ್ದು. ಪವಿತ್ರ ಬರ್ತೀಯ ಮಗಳೇ? ಬಾರವ. ಚಲೋತ್ನಾಗೆ ಬಾಳೆ ಮಾಡ್ಕೊಂಡು ಅತ್ತೆ ಮಾವ ಗಂಡ ಮನಿ ಮಠ ಅಂತಂದು ಚಲೋತ್ನಾಗಿರವ. ಹೂನವ. ಇಷ್ಟು ಗಾಡ ನಾನು ನಿಂಗೆ ಗಂಡು ಮನೆ ಕಳಿಸ್ತೀನಿ ಅಂತ ಅನ್ಕೊಂಡಿದ್ದಲ್ಲವ. ಏನ ಹಣ ಬರ ಎಲ್ಲ ಕಂಕಣ ಮೇಲೆ ಕೂಡ್ ಬಂತ ಆತು, ಮುಗೀತಲ್ಲ. ಇನ್ಮೇಲೆ ನೀವಾತು ನಿಮ್ಮ ಸಂಸಾರ ಆತು. ತವ್ರ ಮನೆ ಇದ್ದೇ ಇರ್ತೈತವ ಯಾವಾಗುವ. ಅದು ನಿನಗೆ ಅದ್ರ ಗಂಡ ಮನೆ ಶಾಶ್ವತ ಆತ. ಚಲೋತ್ನಾಗಿತ್ತು ಬಾಳೆ ಮಾಡ್ಕೊಂಡು ಹೋಗವ. ಅತ್ತಿ ಮಾವ ಏನಾರ ಅಂದ್ರೆ ಒಂದು ಮಾತು ಅನ್ಸ್ಕ್ಯ. ನೀನು ಸಣ್ಣಕ್ಕಿ ಏನಾಗೋದಿಲ್ಲ. ಹಿಂದೆ ತಿರುಗಿ ಒಳ್ಳೊಳ್ಳಿ ಮಾತಾಡಕ್ ಹೋಗ್ಬೇಡ. ಅತ್ತೆರ ನೀವೇನು ತಲೆ ಕೆಡಿಸ್ಕೊಬೇಡಿ ಬಿಡ್ರಿ. ಆಕಿ ಚಲೋತ್ನಾಗೆ ಬಾಳೆ ಮಾಡ್ಕೊಂಡು ಹೋಗ್ತಾಳೆ ಅಂತ ನನಗೆ ನಂಬಿಕೆ ಐತಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರ್ರಿ. ಹ್ಞೂನಪ್ಪ, ಇದೇ ಬೇಕಾಗಿರೋದು ನಮಗೆ. ನೀವು ಗಂಡ ಹೆಂಡತಿ ಚಲೋತ್ನಾಗಿದ್ದು ಎಲ್ಲಾರನ್ನೂ ಹಿರಿಯರು ಗಿರಿಯರು ಅಂತಂದು ಚಲೋತ್ನ ನೋಡ್ಕೊಂಡು ಹೋಗ್ರಪ್ಪ ಅಷ್ಟೇ. ಎಲ್ಲರದು ಆಶೀರ್ವಾದ ತಗೊಂಡಲ್ಲವ? ಹ್ಞೂನವ, ನೀ ಹೇಳ್ದಂಗೆ ಎಲ್ಲರದು ಆಶೀರ್ವಾದ ತಗೊಂಡೆ. ಚಲೋತ್ನಾಗಿರ್ತಂತ ತಗೊಳವ. ನಾ ಏನು ಯಾರಿಗೂ ಏನು ಅನ್ನಲ್ಲ ಮಾಡಲ್ಲ, ಎಲ್ಲ ಹೊಂದ್ಕೊಂಡು ಹೋಗ್ಕನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನೀ ಚಲೋ ಇರು. ಅಪ್ಪ ಅವ್ವ ಎಲ್ಲನೂ ಚಲೋ ನೋಡ್ಕ್ಯ. ಅಮ್ಮನ ಚಲೋ ನೋಡ್ಕ್ಯ. ಅಣ್ಣ ಜ್ಯೋತಿ ಎಲ್ಲನೂ ಚಲೋತ್ನ ನೋಡ್ಕ್ಯ. ಹ್ಞೂನವ, ಆತು. ಹೋಗ್ಬರ್ತಿ ಹಂಗಾರೆ? ಸರಿ ಸರಿ ಅತ್ತೆರೆ, ಒತ್ತಕತ್ತಿ ಮನೆ ತುಂಬಿಸ್ಕೋಬೇಕು ಅಲ್ಲೂ ಇನ್ನುವ. ಮತ್ತು ಕತ್ಲಾದ್ಮೇಲೆ ಅದು ಮಾಡಕ್ಕೆ ಬರೋದಿಲ್ಲ. ಹಂಗಾಗಿ ಎತ್ಲಾಗೆ ಹೊಂಟು ಬಿಡ್ತಾವ ತಾಳ್ರಿತ್ಲ. ಗೀಚಿ ಚಿಕ್ಕಮ್ಮ ಪಾರ ಚಿಕ್ಕಮ್ಮರೇ, ಹೋಗ್ಬರ್ತೇನ್ರಿ. ಹ್ಞೂನವ, ಆತು. ಹುಷಾರಾಗಿ ಹೋಗ್ಬಾ. ಆತವ, ಹುಷಾರಾಗಿ ಹೋಗ್ಬಾ. ಅಪ್ಪ ಅಮ್ಮ ಹೋಗ್ಬರ್ತೇನೆ ಬೇ. ನಿನ್ ಮೇಲೆ ನಿನ್ ಗೋಳಿಕೆನಾರ ಯಾರು ಇಲ್ತಗ. ಆರಾಮಾಗಿರು. ಹಂಗೆ ಯಾಕಂತೀಯ ನನ್ನ ಮೊಮ್ಮಗಳೇ? ನೀವೇನೇ ಮಾಡಿದ್ರು ನನಗೆ ಖುಷಿನೇ ಕಣ್ರಿ. ಹಂಗೆಲ್ಲ ಏನು ಅನ್ಕೋಬೇಡವ. ಆರಾಮಾಗೆ ಹೋಗ್ಬಾ. ಓಕೆಂತ ಬರ್ಕಂತ ಇರು. ಯಮ್ಮನ ಮರಿಬೇಡ. ಹ್ಞೂ ಬೇ. ಸರಿ ತಗೋ, ಹೋಗ್ಬರ್ತೇನೆ. ಏನಾತೆ ಮಗಳೇ? ಯಾದಕ್ಕೆ ಒಳಕತ್ತೀಯ? ಏನಂತ ಹೇಳೋಣ ಬಿಡವ. ಮದುವೆ ಮನೆಗೆ ನನಗೆ ಒಂಥರ ಅನ್ಸ್ಬಿಡ್ತಂಗೆಯ. ಎಲ್ಲರೂ ಗಂಡ ಹೆಂಡತಿ ಜೊತೆಗಿರೋದು ನೋಡಿ ಎಂಥ ವಯಸ್ಸಾದರೆ ಗಂಡ ಹೆಂಡತಿ ಇರೋರು. ನಂದಿನ ಮನ್ ಮದುವೆ ಆಗೈತಿ, ನನ್ನ ಗಂಡ ನನ್ನ ಜೊತೆಗಿಲ್ಲ ನೋಡವ. ಹೆಂಗೆ ಅನಿಸ್ಬಿಡ್ತು ಗೊತ್ತೇನವ? ಭಾಳ ಕೆಟ್ಟ ಅನಿಸ್ತವ. ಬೇರೆ ಎಲ್ಲ ಹೊಸ ಮದುವೆ ಆದರು ಎಷ್ಟು ಖುಷಿಯಾಗಿ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಓಡಾಡೋದು ಕೇಳ್ತೀಯ, ಇದು ಮಾಡೋದು ಕೇಳ್ತೀಯ, ಎಂತ ಚಂದ ಇರ್ತಾರವ. ಆದರೆ ನನ್ನ ಜೀವನದಾಗ ಅದನ್ನ ಬರ್ಕೊಂಬಂದಿಲ್ಲ ಬಿಡವ. ಯಾಕವ ಅಂಥದ್ದು ಏನತ್ತೆ ಮಗಳ? ನೀನು ಹೇಳಲಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಗತ್ತವ? ಅಲ್ಲವ, ಏನು ಹೇಳ್ತೀವಿ ಬಿಡವ ಅತ್ಲಾಗೆ. ಹೋಗ್ಲಿ ಹೇಳವ, ಏನಾತದು? ಮೊನ್ನೆಗ ಏನಾತಂದ್ರೆ ಅದು ಹೆಂಗೆ ಹೇಳಿ ಇವರಿಗೆ ಮದುವೆ ಹೋಗೋರು ಬರ್ರಿ ಅಂತಂದು ಏನಂತಾರ ಏನಪ್ಪ? ಓಯ್, ಏನು ಮಾಡ್ತಾ ಇದೀಯಾ? ಏನ್ರಿ? ಏನು ಯೋಚನೆ ಮಾಡ್ಕೊಂತ ಕುಂತಿದೀಯಾ? ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಿನಗೆ? ಇಲ್ಲ ರೀ, ಎಲ್ಲ ಕೆಲಸಗಳನ್ನ ಮುಗಿಸೇ ಬಂದು ಕುತ್ಕೊಂಡೆ. ಯಾಕೆ ಸುಸ್ತಾಗಕತ್ತೈತಾ, ಅದಕ್ಕೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ ಅಂತ ಕುತ್ಕೊಂಡೆ. ಏನು ಅಂಥದ್ದು ಆಗ್ಬಾರ್ದಾಗಿರೋ ನಿನಗೆ? ಸುಸ್ತಾಕತ್ತನ್ ಸುಸ್ತು. ಹೋಗು ಇರವ, ಕೆಲಸ ಮಾಡೋಗು. ಗಂಡ ಮನೆಗೆ ಬಂದದಾನೆ, ಅವ್ನಿಗೇನು ಬೇಕು ಏನು ಬೇಡ ಅಂತ ಕೇಳೋ ಒಂದು ಇದೇ ಇಲ್ಲ ನಿನಗೆ. ಇಲ್ಲ ರೀ, ನೀವು ಬಂದದ್ದು ನನಗೆ ಗೊತ್ತಾಗಲಿಲ್ಲ. ಜ್ಞಾನ ಇಲ್ಲೇ ಇದ್ರೆ ಎಲ್ಲ ಗೊತ್ತಾಕತಿ. ಎಲ್ಲೆಲ್ಲ ಹೋದ್ರೆ ಇನ್ನೇನು ಗೊತ್ತಾಕತಿ. ಹೋಗಿ ಒಂದು ಕಪ್ ಚಹಾ ತಗೊಂಬರ ಹೋಗು. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು? ಅದು ಪವಿತ್ರಂದು ಮದುವೆಗೆ ಕರೆದ್ರು, ಹೋಗ್ಬೇಕಲ್ಲ. ಮತ್ತೆ ಇವತ್ತು ಸಾಯಂಕಾಲನ ಹೋಗೋಣ ಏನು ಬೆಳಗ್ಗೆ ಮುಹೂರ್ತಕ್ಕೆ ಹೋಗನ್ರ? ಯಾರ ಮದುವೆ? ಪವಿತ್ರಂದು, ನಮ್ಮ ತಂಗಿ. ಹೊಡಿತಾ ಇದ್ದೀರಾ? ಇನ್ನೇನು ಮಾಡ್ಬೇಕು ನಿನಗೆ? ಮದುವೆ ಹೋಗ್ಕೊಳ್ಳ. ಮದುವೆಗೆ ಯಾವಳ ಮದುವೆಗೂ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಮದುವೆ ಕನಿ ಅಂತಂದೇಳಿ ಇನ್ನೊಬ್ಬನ ಜೊತೆಗೆ ಹೋದಳನ್ನ ಆಕೆ ಮದುವೆಗೆ ನಾನು ಬರ್ಬೇಕಾ? ಹಂಗಲ್ರಿ, ಆಕೆ ನಮ್ಮ ತಂಗಿ. ನಿಮ್ಮ ತಂಗಿಯರಾಗಲಿ ಯಾರಾಗಲಿ ಯಾರ ಮದುವೆಗೂ ಹೋಗಂಗಿಲ್ಲ. ಮನೆಗೆ ಬಿದ್ದಾಡು ಸುಮ್ಮನೆ. ಯಾಕಪ್ಪ, ಏನತ್ತ ಸುನಿಲ? ನೋಡವ, ಮದುವೆಗೆ ಹೋಗ್ಬೇಕಂತ. ಮದುವೆಗೆ ಯಾರ ಮದ್ವೆಗೆ? ಆಕೆ ಅದಾಳಲ್ಲ ಇವ್ರ ತಂಗಿ,
ಆಕಿ ಮದುವೆ ಅಂತೆ, ಅದಕ್ಕೆ ಹೋಗೋಣ ಅಂತ ಕರೆಯಕತ್ತಿದ್ದಾಳೆ. ಹೇಮಾ ಬ್ಯಾಡ್ ಬಿಡವ, ಮದ್ವೆಗೇನು ಹೋಗೋದು ಸುಮ್ಮನೆ ಅದಕ್ಕೆ ಅವನಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಸುಮ್ಮನೆ ಎದಕ್ಕೆ ಹೋಗಕ್ಕೆ ಹೇಳವ, ಬ್ಯಾಡ್ ಬಿಡು. ಹಂಗಲ್ರಿ ಅತ್ತಾರ, ಇರಕ್ಕೋಬೇಕಿ ತಂಗಿ ಆಕಿ ಮದ್ವೆಗೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ದೊಡ್ಡಪ್ಪ ದೊಡ್ಡವ ಏನು ಅನ್ಕೊಂತಾರೆ. ನಾನು ಹೋಗಿ ಬರ್ತೇನ್ರಿ. ನೋಡಮ್ಮ, ನಾವು ಯಾರು ಬರೋದಿಲ್ಲ. ಹೋಗಂಗಿದ್ರೆ ನೀನು ಒಬ್ಬಳೇ ಹೋಗ್ಬಾ. ಮತ್ತೆ ಸಂಬಂಧ ಬಿಡಂಗಿಲ್ಲ. ನೀನು ಹೋಗಿ ಮದುವೆ ಮುಗಿಸ್ಕೊಂಬಾ. ಅಲ್ಲಪ್ಪ, ನಾನು ಹೋಗೋದೇ ಬೇಡ ಅಂತ ಹೇಳಕತ್ತೀನಿ, ನೀನು ಮತ್ತೆ ಒಬ್ಬಕ್ಕೆ ಹೋಗ ಅಂತಂದಂತೀಯಲ್ಲ, ಎದಕ್ಕೆ ಹೋಗ್ಬೇಕು, ಏನೈತಿ ಅಂತಂದು ಹೋಗೋ ಅವಶ್ಯಕತೆ ಇಲ್ಲ ಅಲ್ಲಿಗೆ. ಅವ್ರೇನು ಕಡಿಮೆ ಅವಮಾನ ಮಾಡಿದಾರ ನಮಗೆ? ಅದೆಲ್ಲ ನಿನಗೆ ಗೊತ್ತಾಗಲ್ಲಪ್ಪ. ಸುಮ್ಮನಿರು ನೀನು. ಬರ್ಲಿಕ್ಕಿ ಸಂಬಂಧ ಬಿಡೋಕ್ಕಾಗೋದಿಲ್ಲ. ಆಕೆರ ಬರ್ಲಿ. ಅಷ್ಟಕ್ಕೆ ಹೇಳ್ತಾರೇನ ಹುಡುಗಿ? ಹೊಡೆದೇನ್ಲ ನೀನೇನಾರಯ್ಯ? ಬರೀ ಹೊಡೆಯೋದಲ್ಲ, ಮತ್ತೆ ಸಿಟ್ಟು ಬಂತು ಅಂದ್ರೆ ನಾನು ಮತ್ತೆ ಏನು ಮಾಡ್ತಾನೆ ಅನ್ನೋ ನನಗೆ ಗೊತ್ತಿಲ್ಲ ನೋಡು. ಹೇಯ್, ಏನಾಗತ್ಲ ನಿನಗೆ? ಏನು ತಿನ್ನದೇನು ದಿಮಾಕ ಜಾಸ್ತಿ ಆಗೈತೇನು? ಆ ಬಸ್ ರೆಂಗ್ಸಿ ಮೇಲೆ ಕೈ ಮಾಡಿದ್ಯಾ? ನೀನ ಗೊತ್ತಾಗತ್ತಾ ಇಲ್ಲ ನಿನಗೆ? ನಡಿ ಹೊರಗೆ ನಡಿ ನೀನು. ನಿಮಗೆ ನಾನು ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಎಲ್ಲ ಹಾಕಿನೇ ನಿಮಗೆಲ್ಲ ಈಗ. ತಗೊಳ್ರಿ, ಏನಾರ ಮಾಡ್ಕೇಳ್ರಿ. ಹೇಮಾ ಅಳ್ಬಾರ್ದು ಬಿಡವ, ಅವನದು ಸ್ವಭಾವ ಹಂಗೆ ಒಂಚೂರು ಏನು ಮಾಡಂಗಿಲ್ಲ. ನಿನ್ನ ನನ್ನ ಹತ್ರ ಕೇಳೋದಲ್ಲ ಏನು? ನೀನು ಹೋಗಿ ಹೋಗಿ ಅವನ ಹತ್ರ ಕೇಳ್ತೀಯಲ್ಲ ನೀನು. ಕಳ್ಸರ್ ನಾವು, ಅವನಲ್ಲ. ನೀನು ಏನೇ ಹೇಳ್ಬೇಕು ಅಂತಂದ್ರೆ ಫಸ್ಟ್ ನಮಗೆ ಹೇಳು. ಹ್ಞೂನಮ್ಮ, ಅವನ ಹತ್ರ ಏನು ಹೇಳಕ್ ಹೋಗ್ಬೇಡ ನೀನು. ಏನಾರ ಬೇಕು ಬೇಡ ಎಲ್ಲದನ್ನು ನಮ್ಮ ಹತ್ರಕ್ಕಷ್ಟೇ ಹೇಳಿ ನೀನು. ನಿಮ್ಗೇನು ಬೇಕೋ ನಾನು ಮಾಡ್ಕೊಡ್ತೀನಿ. ಬಾ, ಅಳ್ಬಾರ್ದು ಬಾರವಾ, ಬಸ್ ರೆಂಗ್ಸವ ನೀನು. ಅಯ್ಯೋ ದೇವ್ರೇ, ಇಟ್ಟಿತ್ಕೊಂಡ್ಬಿಟ್ಟಿತ್ಕೊಳ್ತಾರೆ ಹುಡುಗಿ. ಬಾ. ಹ್ಞೂನ್ರಿ ಅತ್ತಾರ, ನೀವಾರು ನನ್ನ ಜೊತೆಗದಿರಲ್ಲ, ಅಷ್ಟೇ ಸಾಕು ನನಗೆ. ಬಾರವಾ, ನೀನು ಹೋಗಿ ಬರುವಂತ. ಬೆಳಗ್ಗೆ ಹೋಗುವಂತ, ಇಷ್ಟೊತ್ತಿಗೇನು ಬೇಡ. ಮೊದಲೇ ಸಮಯ ಅಲ್ಲೇ ಇದು ಹೊತ್ತು ಮೀರೈತಿ. ಸುಮ್ಮನೆ ಅದಕ್ಕೆ ಸಂಜೆ ಮುಂದೆ ಗರ್ಭಿಣಿ ಬೇರೆ ಅದೀಯವ, ಬೇಡ. ಬೆಳಗ್ಗೆ ಮುಹೂರ್ತಕ್ಕೆ ಹೋಗಿ ಒಂದೆರಡು ದಿನ ನಿಮ್ಮ ಅವ್ರ ಮನೆಗಿದ್ದು ಬಾರವ, ಒಂಚೂರು ಆಸ್ರಕತ್ ನಿನಗುವ. ಹ್ಞೂನ್ರಿ ಅತ್ತಾರ, ಆತ್ರಿ. ಇಷ್ಟ ಆತ್ ನೋಡವ. ನಿಜವಾಗ್ಲೂ ನನಗೆ ಮತ್ತೆ ಮನೆಗೆ ಹೋಗಿ ಇಷ್ಟ ಆಗ್ತಿಲ್ಲ ನೋಡು. ಅವನ ಜೊತೆ ಸಂಸಾರ ಮಾಡೋಕ್ಕೂ ಇಷ್ಟ ಆಗ್ತಿಲ್ಲ ನನಗೆ. ಆದರೆ ಪಾಪ ನಮ್ಮ ಅತ್ತೆ ಮಾವ ಭಾಳ ಒಳ್ಳೆಯರು. ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ನೋಡಷ್ಟೇ. ಏನ್ರಿ ಏನು ಬಂದತ್ರಿ ಅವನಿಗೆ? ಇರಕ್ಕೊಬ್ಬಕ್ಕೆ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಚಂದ ನೋಡ್ಕೊಂತಾನೆ ಅಂದರೆ ಹಿಂಗ್ಯಾಕ್ರಿ ಮಾಡಕತ್ತಾನ ಅವನು? ಏನು ಮಾಡೋದ್ರಿ ಈಗ ಅವನಿಗೆ? ಬಸ್ರಿ ಅನ್ನೋದು ನೋಡಿದೆ ಆಕಿ ಮೇಲೆ ಕೈ ಮಾಡ್ತಾನಲ್ರಿ ಅವನಿಗೆ. ಮನುಷ್ಯತ್ವ ಇಲ್ಲೇನ್ರಿ ಅವನಿಗೆ? ಈಗಲೇ ಹಿಂಗಾದ್ರೆ ಇನ್ನು ಹೊಸ ಮದುವೆ ಆಗಿರೋದು, ಇನ್ನು ಮುಂದೆ ಇನ್ನೂ ಹೆಂಗ್ರಿ? ಮದುವೆ ಆಗಿ ಒಂದು ತಿಂಗಳಿಗೆ ಇಷ್ಟಕ್ಕೊಂದು ಕಾಟ ಕೊಟ್ರೆ ಮುಂದೆ ಹೆಂಗ್ರಿ? ಜೀವನ ಇಡೀ ಸಂಸಾರ ಮಾಡ್ಬೇಕು ಅವನ ಜೊತೆಗೆ. ಹೆಂಗಿರ್ಬೇಕು ನನ್ನ ಮಗಳು? ನಾನು ಹೇಳಿದ್ನೇ ಇಲ್ಲ ನಿಮಗೆ, ಆ ಹುಡುಗ ಯಾಕೆ ಬೇಡ ಅನಿಸ್ತತಿ, ನಮ್ಮ ಅಣ್ಣ ಅದಕ್ಕೆ ಮನೆ ಬೇಡ ಅಂತ ಅಂದ್ರು. ಅಂದ್ರೆ ನೀವು ನನ್ನ ಮಾತು ಕೇಳಿದ್ರೆ ನೀವು ಅವ್ವ ಮಗಳು ಕುಣ್ಕಂತ ಇದು ಮಾಡಿದ್ರಿ. ಈಗ ಅನುಭವಿಸ್ರಿ, ನಾನೇನು ಮಾಡಲಿ ಹೇಳು? ಅಲ್ರಿ, ಉರಿತಾ ಇರೋ ಬೆಂಕಿಗೆ ಮತ್ತೆ ಉಪ್ಪ ಸುರಿತೀರಲ್ರಿ ನೀವು. ಈಗ ಆಗೋಗಿರೋದು ಆಗೋಗೈತಿ, ಮತ್ತೀಗ ಅದನ್ನೇ ಹಳೆದು ಎಳೆದು ಎಷ್ಟೊಂದು ಮಾತಾಡ್ತೀರಿ. ನಮಗೆ ತಪ್ಪಾಗೈತೆ ನಮ್ದು, ನಾನೇ ಒಪ್ಕೊಂತಾನಲ್ಲ. ಈಗ ಮುಂದಕ್ಕೆ ಏನು ಮಾಡ್ಬೇಕು ಹೇಳ್ರಿ? ಏನಿಲ್ಲ, ಅವನಿಗೆ ಫೋನ್ ಹಚ್ಚಿ ಬರಕ್ಕೆ ಹೇಳ್ತಾನೆ ತಡಿ, ಇಲ್ಲಿಗೆ ಬರಲಿ, ಮಾತಾಡೋಣಂತೆ. ಅಯ್ಯೋ ಅಪ್ಪ, ಅವನ್ನೇನು ಸಾಮಾನ್ಯದಂತ ತಿಳ್ಕೊಂಬೇಡ ಕಣಪ್ಪ ನೀನು. ಅವ್ರ ಅಪ್ಪ ಅವ್ರ ಅವನ ಮಾತೇ ಕೇಳೋದಿಲ್ಲಪ್ಪ ಅವನು. ಅವನಿಗೆ ತಿಳಿದಂಗೆ ಮಾಡ್ತಾನೆ. ಏನು ಹೇಳೋದು ನನಗಂತ ಅರ್ಥನೇ ಆಗ್ತಿಲ್ಲ ನೋಡು. ಬರಲ್ಲ ಅವನು, ನೀನು ಏಟೇ ಫೋನ್ ಮಾಡ್ಕರದ್ರೂ ಬರೋದಿಲ್ಲ ನೋಡು. ಮತ್ತೆ ಏನು ಮಾಡೋಣವ ಮತ್ತೆ ಇದಕ್ಕೆ? ಅಲ್ರಿ, ಒಂದೆರಡು ದಿನ ಇರ್ಲಿಕ್ಕೆ ಇಲ್ಲೇಯಾ ಸುಧಾರಿಸ್ಕೊಂಡ್ಲಿ. ಒಂಚೂರ ವಾತಾವರಣನೂ ಬದ್ಲಕತ್ತಲ್ಲ, ಒಂಚೂರು ಆಯಾಸ ಇದು ಇರ್ತತಿ. ಸುಧಾರಿಸ್ಕೊಂಡ್ಮೇಲೆ ನಾನು ನೀನು ಹೋಗಿ ಬಿಟ್ಟು ಮಾತಾಡ್ಕೊಂಬರೋಣಂತಿ. ಹಂಗಂತೀಯಾ? ಸರಿ ತಗ, ಹಂಗೆ ಮಾಡೋಣ ತಗ.